ನಮಸ್ಕಾರ ಎಲ್ಲರಿಗೂ. ಇಂದು ನಾವು ಜೀವನದಲ್ಲಿ ಎದುರಾಗುವ ಸಂಕಷ್ಟಗಳು, ಬೇಸರ, ನಿರಾಶೆ ಮತ್ತು ಗೊಂದಲಗಳನ್ನು ಶ್ರೀಮದ್ಭಗವದ್ಗೀತೆಯ ಬೆಳಕಿನಲ್ಲಿ ಆಳವಾಗಿ ಅರ್ಥಮಾಡಿಕೊಳ್ಳೋಣ. ಜೀವನದಲ್ಲಿ ಒಂದು ಹಂತ ಬರುತ್ತದೆ. ನೀವು ತುಂಬಾ ಪ್ರಯತ್ನ ಮಾಡ್ತೀರಾ. ಆದರೆ ಫಲ ಸಿಗೋದಿಲ್ಲ. ನೀವು ಮುಂದೆ ಹೋಗಬೇಕು ಅನ್ನಿಸ್ತದೆ. ಆದರೆ ಏನೋ ಒಂದು ನಿಮ್ಮನ್ನು ತಡೆಯುತ್ತಿರುವಂತೆ ಅನ್ನಿಸ್ತದೆ. ಮನಸ್ಸಿನಲ್ಲಿ ಹಲವು ಪ್ರಶ್ನೆಗಳು ಬರುತ್ತವೆ. ನಾನು ಸರಿಯಾದ ದಾರಿಯಲ್ಲಿ ಇದೀನಾ? ನನ್ನ ಜೀವನದಲ್ಲಿ ಏಕೆ ಬದಲಾವಣೆ ಆಗ್ತಿಲ್ಲ? ನಾನು ಇನ್ನೂ ಹೆಚ್ಚು ಪ್ರಯತ್ನ ಮಾಡ್ಬೇಕಾ? ಅಥವಾ ನಿಲ್ಬೇಕಾ? ಈ ಪ್ರಶ್ನೆಗಳು ಹೊಸದಿಲ್ಲ. ಇದೇ ಗೊಂದಲ ಒಮ್ಮೆ ಅರ್ಜುನನಿಗೂ ಬಂದಿತ್ತು. ಕುರುಕ್ಷೇತ್ರ ಯುದ್ಧಭೂಮಿಯಲ್ಲಿ ನಿಂತು ಅವನು ತನ್ನವರನ್ನೇ ಎದುರಿಸಬೇಕಾದ ಪರಿಸ್ಥಿತಿ ಬಂದಾಗ ಅವನ ಮನಸ್ಸು ದುರ್ಬಲವಾಯಿತು. ಅವನಿಗೆ ತನ್ನ ಕರ್ತವ್ಯವೇ ಗೊಂದಲವಾಗಿ ಕಾಣಿಸಿತು. ಅವನು ಹೇಳಿದನು, ನನಗೆ ಈ ಯುದ್ಧ ಬೇಡ. ನಾನು ಹೋರಾಡುವುದಿಲ್ಲ. ಇದು ಕೇವಲ ಯುದ್ಧದ ಕಥೆ ಅಲ್ಲ. ಇದು ನಮ್ಮ ಜೀವನದ ಪ್ರತಿಬಿಂಬ. ನಾವು ಕೂಡ ಜೀವನದಲ್ಲಿ ಕೆಲವೊಮ್ಮೆ ಹೀಗೆ ಆಗುತ್ತೇವೆ. ನಾವು ಪ್ರಾರಂಭ ಮಾಡುತ್ತೇವೆ. ಆದರೆ ಮಧ್ಯದಲ್ಲಿ ನಿಲ್ಲಿಬಿಡುತ್ತೇವೆ. ನಾವು ಕನಸು ಕಾಣುತ್ತೇವೆ. ಆದರೆ ಭಯದಿಂದ ಹಿಂದೆ ಸರಿಯುತ್ತೇವೆ. ಆ ಸಮಯದಲ್ಲಿ ನಮ್ಮ ಜೀವನದಲ್ಲಿ ಯಾರಾದರೂ ಶ್ರೀಕೃಷ್ಣನಂತೆ ಮಾರ್ಗದರ್ಶನ ಕೊಡಬೇಕಾಗುತ್ತದೆ. ಅದಾಗ ಗೀತೆಯ ಒಂದು ಮಹತ್ವದ ಸಂದೇಶ ಬರುತ್ತದೆ. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು ಕದಾಚನ. ಇದರ ಅರ್ಥ ಏನು? ನಿನಗೆ ಕೆಲಸ ಮಾಡುವ ಹಕ್ಕು ಇದೆ. ಆದರೆ ಫಲದ ಮೇಲೆ ಹಕ್ಕಿಲ್ಲ. ಈ ಒಂದು ವಾಕ್ಯ ಜೀವನದ ತುಂಬಾ ದೊಡ್ಡ ಸಮಸ್ಯೆಗಳಿಗೆ ಉತ್ತರ ಕೊಡುತ್ತದೆ. ನಾವು ಯಾಕೆ ಬೇಸರ ಅನುಭವಿಸುತ್ತೇವೆ? ಯಾಕೆಂದರೆ ನಾವು ಕೆಲಸಕ್ಕಿಂತ ಫಲದ ಮೇಲೆ ಹೆಚ್ಚು ಗಮನ ಕೊಡುತ್ತೇವೆ. ನಾವು ಏನು ಮಾಡುತ್ತೇವೆ? ನಾವು ಕೆಲಸ ಮಾಡುತ್ತೇವೆ. ಆದರೆ ನಮ್ಮ ಮನಸ್ಸು ಯಾವಾಗಲೂ ಫಲದ ಕಡೆ ಇರುತ್ತದೆ. ನನಗೆ ಏನು ಸಿಗುತ್ತದೆ? ನಾನು ಯಶಸ್ವಿಯಾಗುತ್ತೇನಾ? ಈ ಯೋಚನೆಗಳು ನಿಧಾನವಾಗಿ ನಮ್ಮ ಮನಸ್ಸನ್ನು ದುರ್ಬಲ ಮಾಡುತ್ತವೆ. ನಾವು ಕೆಲಸ ಮಾಡುವಾಗ ನಮ್ಮ ಸಂಪೂರ್ಣ ಗಮನ ಕೆಲಸದ ಮೇಲೆ ಇರಬೇಕು. ಆದರೆ ನಾವು ಏನು ಮಾಡುತ್ತೇವೆ? ನಾವು ಕೆಲಸ ಮಾಡುವಾಗಲೇ ಭವಿಷ್ಯದ ಬಗ್ಗೆ ಯೋಚಿಸುತ್ತೇವೆ. ಇದರಿಂದ ಏನು ಆಗುತ್ತದೆ? ನಾವು ಪ್ರೆಸೆಂಟ್ ಅನ್ನು ಕಳೆದುಕೊಳ್ಳುತ್ತೇವೆ. ಮನಸ್ಸು ಒತ್ತಡಕ್ಕೆ ಒಳಗಾಗುತ್ತದೆ. ಗೀತೆಯ ಸಂದೇಶ ತುಂಬಾ ಸರಳ. ನೀನು ಕೆಲಸ ಮಾಡು. ಫಲದ ಬಗ್ಗೆ ಅತಿಯಾಗಿ ಯೋಚಿಸಬೇಡ. ಇದನ್ನು ಅರ್ಥಮಾಡಿಕೊಳ್ಳೋಕೆ ಒಂದು ಉದಾಹರಣೆ. ಒಬ್ಬ ರೈತ ತನ್ನ ಹೊಲದಲ್ಲಿ ಬೀಜವನ್ನು ಬಿತ್ತುತ್ತಾನೆ. ಅವನು ದಿನವೂ ನೆಲವನ್ನು ತೆಗೆಯುತ್ತಾ ನೋಡ್ತಾನಾ? ಬೆಳೆದಿದೆಯಾ ಅಂತ? ಇಲ್ಲ. ಅವನು ತನ್ನ ಕೆಲಸ ಮಾಡುತ್ತಾನೆ. ನೀರನ್ನು ಹಾಕುತ್ತಾನೆ. ಸಹನೆ ಇಡುತ್ತಾನೆ. ಅವನು ಪ್ರಕೃತಿಯ ಮೇಲೆ ನಂಬಿಕೆ ಇಡುತ್ತಾನೆ. ಆದರೆ ನಾವು ಏನು ಮಾಡುತ್ತೇವೆ? ನಾವು ನಮ್ಮ ಜೀವನದಲ್ಲಿ ಒಂದು ಕೆಲಸ ಮಾಡಿದ ತಕ್ಷಣ ಇದರಿಂದ ನನಗೆ ಫಲ ಸಿಗಬೇಕು ಅಂತ ಒತ್ತಾಯ ಮಾಡುತ್ತೇವೆ. ಇದೇ ನಮ್ಮ ತಪ್ಪು. ಇನ್ನೊಂದು ದೊಡ್ಡ ಸಮಸ್ಯೆ ಹೋಲಿಕೆ. ನಾವು ನಮ್ಮ ಜೀವನವನ್ನು ಇತರ ಜೀವನದ ಜೊತೆ ಹೋಲಿಸುತ್ತೇವೆ. ಅವರು ಮುಂದೆ ಹೋಗ್ತಿದ್ದಾರೆ. ನಾವು ಹಿಂದೆ ಇದ್ದೇವೆ ಅನ್ನಿಸುತ್ತದೆ. ಆದರೆ ಸತ್ಯ ಏನು? ನೀವು ನೋಡುತ್ತಿರುವುದು ಅವರ ಯಶಸ್ಸಿನ ಒಂದು ಭಾಗ ಮಾತ್ರ. ಅವರ ಸಂಕಷ್ಟ, ಅವರ ಕಷ್ಟ, ಅವರ ಪ್ರಯತ್ನ ನೀವು ನೋಡ್ತಿಲ್ಲ. ಪ್ರತಿ ವ್ಯಕ್ತಿಯ ಜೀವನದ ದಾರಿ ಬೇರೆ. ನಿಮ್ಮ ಸಮಯ ಬೇರೆ. ನಿಮ್ಮ ವೇಗ ಬೇರೆ. ಒಬ್ಬರು ಬೇಗ ಯಶಸ್ಸು ಪಡೆಯಬಹುದು. ಇನ್ನೊಬ್ಬರು ನಿಧಾನವಾಗಿ ಬೆಳೆಯಬಹುದು. ಆದರೆ ಕೊನೆಗೆ ನಿಲ್ಲದೆ ಪ್ರಯತ್ನ ಮಾಡಿದವರು ಮಾತ್ರ ಮುಂದೆ ಹೋಗುತ್ತಾರೆ. ಗೀತೆಯ ಮತ್ತೊಂದು ಸಂದೇಶ ಯೋಗಸ್ಥ ಕುರು ಕರ್ಮಾಣಿ. ಅಂದರೆ ಮನಸ್ಸನ್ನು ಸಮತೋಲನದಲ್ಲಿಟ್ಟು ಕೆಲಸ ಮಾಡು. ನಮ್ಮ ಮನಸ್ಸು ಯಾವಾಗಲೂ ಶಾಂತವಾಗಿರುವುದಿಲ್ಲ. ಅದು ಭವಿಷ್ಯಕ್ಕೆ ಹೋಗುತ್ತದೆ. ಅದು ಭೂತಕಾಲಕ್ಕೆ ಹೋಗುತ್ತದೆ. ನಾನು ತಪ್ಪು ಮಾಡಿದ್ರೆ? ನಾನು ಸೋತರೆ? ಈ ಯೋಚನೆಗಳು ನಮ್ಮ ಶಕ್ತಿಯನ್ನು ಕುಗ್ಗಿಸುತ್ತವೆ. ಆದರೆ ನಾವು ನಮ್ಮ ಮನಸ್ಸನ್ನು ತರಬೇತಿ ಮಾಡಬಹುದು. ಪ್ರತಿದಿನ ಸ್ವಲ್ಪ ಸಮಯ ತೆಗೆದುಕೊಂಡು ನಿಮ್ಮ ಯೋಚನೆಗಳನ್ನು ಗಮನಿಸಿ. ಅವು ನಿಮಗೆ ಸಹಾಯ ಮಾಡುತ್ತಿವೆಯಾ? ಅಥವಾ ನಿಮ್ಮನ್ನು ದುರ್ಬಲ ಮಾಡುತ್ತಿವೆಯಾ? ಸಹಾಯ ಮಾಡದ ಯೋಚನೆಗಳನ್ನು ನಿಧಾನವಾಗಿ ಬಿಡಿ. ಇದು ಒಂದು ದಿನದಲ್ಲಿ ಆಗೋದಿಲ್ಲ. ಆದರೆ ನಿಧಾನವಾಗಿ ಸಾಧ್ಯ. ಜೀವನದಲ್ಲಿ ಸಂಕಷ್ಟ ಬಂದಾಗ
ನಾವು ಅದನ್ನು ತಪ್ಪಿಸಲು ಪ್ರಯತ್ನ ಮಾಡುತ್ತೇವೆ. ಆದರೆ ಗೀತೆಯ ಪ್ರಕಾರ ಸಂಕಷ್ಟವೇ ನಮ್ಮ ಗುರು. ಒಂದು ಬೀಜ ಮೊದಲು ಒಡೆಯಬೇಕು. ಆಮೇಲೆ ಮಾತ್ರ ಅದು ಬೆಳೆಯುತ್ತದೆ. ನಿಮ್ಮ ಜೀವನದಲ್ಲಿನ ನೋವು ನಿಮ್ಮ ಬೆಳವಣಿಗೆಗೆ ಕಾರಣ. ನೀವು ಈಗ ಕಷ್ಟ ಅನುಭವಿಸುತ್ತಿದ್ದೀರಾ? ಅಂದರೆ ನೀವು ಬದಲಾಗುತ್ತಿದ್ದೀರಾ? ಈ ಮಾತು ನೆನಪಿಟ್ಟುಕೊಳ್ಳಿ. ನೀವು ನಿಲ್ಲದಿದ್ದರೆ ನೀವು ಸೋಲುವುದಿಲ್ಲ. ನೀವು ನಿಧಾನವಾಗಿ ನಡೆದರೂ ಮುಂದೆ ಹೋಗುತ್ತಿದ್ದರೆ ಅದು ಪ್ರಗತಿ. ಒಂದು ದಿನ ಬರುತ್ತದೆ, ನೀವು ಹಿಂದೆ ನೋಡುತ್ತೀರಾ ಮತ್ತು ನಿಮ್ಮನ್ನೇ ಧನ್ಯವಾದ ಹೇಳುತ್ತೀರಾ, ನಾನು ಕೈಬಿಡಲಿಲ್ಲ. ನಾವು ಇಲ್ಲಿ ಒಂದು ವಿಷಯವನ್ನು ಅರ್ಥಮಾಡಿಕೊಂಡಿದ್ದೇವೆ. ಸಂಕಷ್ಟ ಮತ್ತು ನೋವು ನಮ್ಮ ಜೀವನದ ಭಾಗ. ಅವು ನಮ್ಮನ್ನು ದುರ್ಬಲ ಮಾಡೋದಕ್ಕೆ ಅಲ್ಲ, ಬಲಿಷ್ಠರನ್ನಾಗಿಸಲು ಬರುತ್ತವೆ. ಆದರೆ ಪ್ರಶ್ನೆ ಏನು ಗೊತ್ತಾ? ನಮಗೆ ಇದು ಗೊತ್ತಿದ್ದರೂ ನಾವು ಯಾಕೆ ಇನ್ನೂ ಭಯಪಡುತ್ತೇವೆ? ಭಯ ಇದು ಮಾನವನ ದೊಡ್ಡ ಅಡೆತಡೆ. ನಾವು ಪ್ರಯತ್ನ ಮಾಡೋದಕ್ಕೆ ಮುಂಚೆನೇ ಯೋಚಿಸುತ್ತೇವೆ. ನಾನು ಸೋತರೆ? ನನಗೆ ಆಗದಿದ್ದರೆ? ಜನರು ಏನು ಹೇಳುತ್ತಾರೆ? ಈ ಭಯವೇ ನಮ್ಮನ್ನು ನಿಲ್ಲಿಸುತ್ತದೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಹೇಳುತ್ತಾನೆ, ಕ್ಲೈಬ್ಯಂ ಮಾಸ್ಮಗಮ ಪಾರ್ಥ. ಅಂದರೆ ದುರ್ಬಲತೆಯ ಕಡೆಗೆ ಹೋಗಬೇಡ. ಇದು ಕೇವಲ ಯುದ್ಧದ ಮಾತು ಅಲ್ಲ. ಇದು ನಮ್ಮ ಜೀವನಕ್ಕೂ ಅನ್ವಯಿಸುತ್ತದೆ. ನಾವು ಯಾವಾಗ ಭಯಪಡುವುದನ್ನು ಶುರು ಮಾಡುತ್ತೇವೋ ಅದೇ ಸಮಯದಲ್ಲಿ ನಾವು ನಮ್ಮ ಶಕ್ತಿಯನ್ನು ಕಳೆದುಕೊಳ್ಳುತ್ತೇವೆ. ನಿಮ್ಮಲ್ಲಿ ಒಂದು ಪ್ರಶ್ನೆ ಕೇಳಿ. ನೀವು ಭಯಪಡುವುದರಿಂದ ಏನಾದರೂ ಬದಲಾಗಿದೆಯಾ? ಇಲ್ಲ. ಆದರೆ ನೀವು ಧೈರ್ಯದಿಂದ ಒಂದು ಹೆಜ್ಜೆ ಇಟ್ಟಾಗ ನಿಮ್ಮ ಜೀವನ ನಿಧಾನವಾಗಿ ಬದಲಾಗುತ್ತದೆ. ಭಯವನ್ನು ದೂರ ಮಾಡುವ ಒಂದು ಸರಳ ವಿಧಾನ. ಅದನ್ನು ಎದುರಿಸು. ನೀವು ಯಾವ ವಿಷಯಕ್ಕೆ ಭಯಪಡುತ್ತೀರೋ ಅದನ್ನೇ ಸಣ್ಣ ಸಣ್ಣ ಹೆಜ್ಜೆಗಳಲ್ಲಿ ಎದುರಿಸಿ. ಮೊದಲ ದಿನ ಪರ್ಫೆಕ್ಟ್ ಆಗುವುದಿಲ್ಲ. ಆದರೆ ನೀವು ಪ್ರಾರಂಭ ಮಾಡುತ್ತೀರಿ. ಇದು ಸಾಕು. ಇನ್ನೊಂದು ವಿಷಯ. ನಮ್ಮ ಮನಸ್ಸು ಯಾವಾಗಲೂ ವರ್ಸ್ಟ್ ಕೇಸ್ ಯೋಚಿಸುತ್ತದೆ. ನಾನು ತಪ್ಪು ಮಾಡಿದ್ರೆ? ನಾನು ಸೋತರೆ? ಆದರೆ ನೀವು ಒಂದು ಸಲ ಯೋಚಿಸಿ, ನಾನು ಗೆದ್ದರೆ? ನಾವು ಯಾವಾಗಲೂ ನೆಗೆಟಿವ್ ಕಡೆ ಯೋಚಿಸುತ್ತೇವೆ. ಪಾಸಿಟಿವ್ ಸಾಧ್ಯತೆಗಳನ್ನು ಮರೆತುಬಿಡುತ್ತೇವೆ. ಗೀತೆಯ ಸಂದೇಶ ಏನು ಹೇಳುತ್ತದೆ? ನೀವು ನಿಮ್ಮ ಮನಸ್ಸನ್ನು ಬ್ಯಾಲೆನ್ಸ್ ಮಾಡಬೇಕು. ಅದೇ ಕಾರಣಕ್ಕೆ ಆ ಯೋಗಸ್ಥ ಅಂತ ಹೇಳಲಾಗಿದೆ. ಮನಸ್ಸು ಕಾಮ್ ಇದ್ದರೆ ನೀವು ಯಾವ ನಿರ್ಧಾರ ತೆಗೆದುಕೊಂಡರೂ ಸರಿಯಾಗಿರುತ್ತದೆ. ಆದರೆ ಮನಸ್ಸು ಡಿಸ್ಟರ್ಬ್ಡ್ ಇದ್ದರೆ ನೀವು ಸಣ್ಣ ವಿಷಯದಲ್ಲೂ ತಪ್ಪು ಮಾಡುತ್ತೀರಿ. ಇಗೋ ಇನ್ನೊಂದು ಪ್ರಮುಖ ವಿಷಯ. ಸೆಲ್ಫ್ ಡೌಟ್. ನಾವು ನಮ್ಮ ಮೇಲೆ ನಂಬಿಕೆ ಕಳೆದುಕೊಳ್ಳುತ್ತೇವೆ. ನನಗೆ ಆಗಲ್ಲ. ನಾನು ಸಾಕಾಗುವುದಿಲ್ಲ. ಈ ಯೋಚನೆಗಳು ತುಂಬಾ ಅಪಾಯಕಾರಿ. ಯಾಕೆಂದರೆ ನೀವು ನಿಮ್ಮ ಮೇಲೆ ನಂಬಿಕೆ ಇಟ್ಟಿರದಿದ್ದರೆ ಯಾರೂ ನಿಮ್ಮನ್ನು ನಂಬುವುದಿಲ್ಲ. ಗೀತೆಯ ಪ್ರಕಾರ ನಿಮ್ಮ ಒಳಗಿನ ಆತ್ಮ ಸದಾ ಬಲಿಷ್ಠ. ಆತ್ಮ ಅಜರಾಮರ. ನಿಮ್ಮ ಹೊರಗಿನ ಪರಿಸ್ಥಿತಿ ಹೇಗಿದ್ದರೂ ನಿಮ್ಮ ಒಳಗಿನ ಶಕ್ತಿ ಕಡಿಮೆಯಾಗುವುದಿಲ್ಲ. ನೀವು ಅದನ್ನು ಮರೆಯುತ್ತೀರಿ ಅಷ್ಟೇ. ನಿಮ್ಮಲ್ಲಿ ಒಂದು ಶಕ್ತಿ ಇದೆ, ಆದರೆ ನೀವು ಅದನ್ನು ಉಪಯೋಗಿಸುತ್ತಿಲ್ಲ. ಇಗೋ ಒಂದು ಉದಾಹರಣೆ. ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಹಲವಾರು ಬಾರಿ ಸೋಲುತ್ತಾನೆ. ಅವನು ಯೋಚಿಸುತ್ತಾನೆ, ನಾನು ಯೂಸ್ಲೆಸ್. ಆದರೆ ನಿಜವಾಗಿ ಅವನು ಫೇಲ್ಯೂರ್ ಅಲ್ಲ. ಅವನು ಲರ್ನಿಂಗ್ ಪ್ರೋಸೆಸ್ನಲ್ಲಿ ಇದ್ದಾನೆ. ಪ್ರತಿ ಬಾರಿ ನೀವು ಸೋತಾಗ ನೀವು ಒಂದು ಲೆಸನ್ ಕಲಿಯುತ್ತೀರಿ. ಆ ಲೆಸನ್ ನಿಮ್ಮನ್ನು ಮುಂದಿನ ಬಾರಿ ಸ್ಟ್ರಾಂಗ್ ಮಾಡುತ್ತದೆ. ಗೀತೆಯ ಪ್ರಕಾರ ಸೋಲು ಅಂತೇ ಇಲ್ಲ. ಅದು ಕೇವಲ ಅನುಭವ. ಇಗೋ ಇನ್ನೊಂದು ಮುಖ್ಯ ವಿಷಯ. ಕಂಟ್ರೋಲ್. ನಮ್ಮ ಜೀವನದಲ್ಲಿ ಎರಡು ರೀತಿಯ ವಿಷಯಗಳಿವೆ. ನಮ್ಮ ಕೈಯಲ್ಲಿರುವುದು, ನಮ್ಮ ಕೈಯಲ್ಲಿಲ್ಲದು. ನಾವು ಏನು ಮಾಡುತ್ತೇವೆ? ನಮ್ಮ ಕೈಯಲ್ಲಿಲ್ಲದ ವಿಷಯಗಳ ಬಗ್ಗೆ ಹೆಚ್ಚು ಯೋಚಿಸುತ್ತೇವೆ. ಅವರು ಏನು ಯೋಚಿಸುತ್ತಾರೆ? ನನ್ನ ಫ್ಯೂಚರ್ ಹೇಗಿರುತ್ತದೆ? ಇವು ನಮ್ಮ ಕಂಟ್ರೋಲ್ನಲ್ಲಿ ಇಲ್ಲ. ಆದರೆ ನಾವು ಇಗ್ನೋರ್ ಮಾಡುವುದು ಏನು ಗೊತ್ತಾ? ನಮ್ಮ ಕೈಯಲ್ಲಿರುವುದು. ನಮ್ಮ ಎಫರ್ಟ್, ನಮ್ಮ ಅಟಿಟ್ಯೂಡ್, ನಮ್ಮ ಡಿಸಿಷನ್. ಗೀತೆಯ ಸಂದೇಶ ಏನು?
ನೀವು ನಿಮ್ಮ ಕಂಟ್ರೋಲ್ನಲ್ಲಿ ಇರುವುದರ ಮೇಲೆ ಗಮನ ಕೊಡಿ. ಇದು ನಿಮ್ಮ ಸ್ಟ್ರೆಸ್ ಅನ್ನು ಕಡಿಮೆ ಮಾಡುತ್ತದೆ. ಈಗೋ ಒಂದು ಸಿಂಪಲ್ ಟ್ರೂತ್. ನೀವು ಎಲ್ಲವನ್ನೂ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯವಿಲ್ಲ. ಆದರೆ ನಿಮ್ಮ ರಿಯಾಕ್ಷನ್ ಅನ್ನು ಕಂಟ್ರೋಲ್ ಮಾಡಬಹುದು. ಯಾವುದೇ ಪರಿಸ್ಥಿತಿ ಬಂದರೂ ನೀವು ಹೇಗೆ ಪ್ರತಿಕ್ರಿಯಿಸುತ್ತೀರೋ ಅದೇ ನಿಮ್ಮ ಫ್ಯೂಚರ್ ಅನ್ನು ಡಿಸೈಡ್ ಮಾಡುತ್ತದೆ. ಈಗೋ ಇಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತದೆ, ನಾವು ಕಾಮ್ ಆಗಿರೋದು ಹೇಗೆ? ಇದಕ್ಕೆ ಉತ್ತರ ಪ್ರಾಕ್ಟೀಸ್. ನೀವು ಡೈಲಿ ನಿಮ್ಮ ಮನಸ್ಸನ್ನು ಅಬ್ಸರ್ವ್ ಮಾಡಬೇಕು. ನೀವು ರಿಯಾಕ್ಟ್ ಮಾಡೋ ಮುಂಚೆ ಒಂದು ಕ್ಷಣ ಪಾಸ್ ಮಾಡಿ. ಆ ಪಾಸ್ ನಿಮ್ಮ ಲೈಫ್ ಅನ್ನು ಬದಲಾಯಿಸುತ್ತದೆ. ಇದನ್ನೇ ನಿಧಾನವಾಗಿ ಪ್ರಾಕ್ಟೀಸ್ ಮಾಡಿದ್ರೆ ನೀವು ಇಮೋಷನಲ್ ಕಂಟ್ರೋಲ್ ಪಡೆಯುತ್ತೀರಿ. ಈಗೋ ಇಲ್ಲಿ ನಾವು ಒಂದು ಪ್ರಮುಖ ಹಂತಕ್ಕೆ ಬಂದಿದ್ದೇವೆ. ನಾವು ಸಂಕಷ್ಟ, ಭಯ, ಡೌಟ್ ಬಗ್ಗೆ ನೋಡಿದ್ದೇವೆ. ಆದರೆ ಜೀವನದಲ್ಲಿ ಇನ್ನೊಂದು ದೊಡ್ಡ ಸಮಸ್ಯೆ ಇದೆ. ಅಟ್ಯಾಚ್ಮೆಂಟ್. ನಾವು ಜನರಿಗೆ, ಫಲಕ್ಕೆ, ಪರಿಸ್ಥಿತಿಗೆ ಅತಿಯಾಗಿ ಅಟ್ಯಾಚ್ ಆಗುತ್ತೇವೆ. ಅದರಿಂದ ನಾವು ನೋವು ಅನುಭವಿಸುತ್ತೇವೆ. ಈಗೋ ಒಂದು ಉದಾಹರಣೆ. ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಹಲವಾರು ಬಾರಿ ಸೋಲುತ್ತಾನೆ. ಅವನು ಯೋಚಿಸುತ್ತಾನೆ, ನಾನು ಯೂಸ್ಲೆಸ್. ಆದರೆ ನಿಜವಾಗಿ ಅವನು ಫೇಲ್ಯೂರ್ ಅಲ್ಲ. ಅವನು ಲರ್ನಿಂಗ್ ಪ್ರೋಸೆಸ್ನಲ್ಲಿ ಇದ್ದಾನೆ. ಪ್ರತಿ ಬಾರಿ ನೀವು ಸೋತಾಗ ನೀವು ಒಂದು ಲೆಸನ್ ಕಲಿಯುತ್ತೀರಿ. ಆ ಲೆಸನ್ ನಿಮ್ಮನ್ನು ಮುಂದಿನ ಬಾರಿ ಸ್ಟ್ರಾಂಗ್ ಮಾಡುತ್ತದೆ. ಗೀತೆಯ ಪ್ರಕಾರ ಸೋಲು ಅಂತೇ ಇಲ್ಲ. ಅದು ಕೇವಲ ಅನುಭವ. ಈಗೋ ಇನ್ನೊಂದು ಮುಖ್ಯ ವಿಷಯ, ಕಂಟ್ರೋಲ್. ನಮ್ಮ ಜೀವನದಲ್ಲಿ ಎರಡು ರೀತಿಯ ವಿಷಯಗಳಿವೆ. ನಮ್ಮ ಕೈಯಲ್ಲಿರುವುದು, ನಮ್ಮ ಕೈಯಲ್ಲಿಲ್ಲದು. ನಾವು ಏನು ಮಾಡುತ್ತೇವೆ? ನಮ್ಮ ಕೈಯಲ್ಲಿಲ್ಲದ ವಿಷಯಗಳ ಬಗ್ಗೆ ಹೆಚ್ಚು ಯೋಚಿಸುತ್ತೇವೆ. ಅವರು ಏನು ಯೋಚಿಸುತ್ತಾರೆ? ನನ್ನ ಫ್ಯೂಚರ್ ಹೇಗಿರುತ್ತದೆ? ಇವು ನಮ್ಮ ಕಂಟ್ರೋಲ್ನಲ್ಲಿ ಇಲ್ಲ. ಆದರೆ ನಾವು ಇಗ್ನೋರ್ ಮಾಡುವುದು ಏನು ಗೊತ್ತಾ? ನಮ್ಮ ಕೈಯಲ್ಲಿರುವುದು, ನಮ್ಮ ಎಫರ್ಟ್, ನಮ್ಮ ಅಟಿಟ್ಯೂಡ್, ನಮ್ಮ ಡಿಸಿಷನ್. ಗೀತೆಯ ಸಂದೇಶ ಏನು? ನೀವು ನಿಮ್ಮ ಕಂಟ್ರೋಲ್ನಲ್ಲಿ ಇರುವುದರ ಮೇಲೆ ಗಮನ ಕೊಡಿ. ಇದು ನಿಮ್ಮ ಸ್ಟ್ರೆಸ್ ಅನ್ನು ಕಡಿಮೆ ಮಾಡುತ್ತದೆ. ಈಗೋ ಒಂದು ಸಿಂಪಲ್ ಟ್ರೂತ್. ನೀವು ಎಲ್ಲವನ್ನೂ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯವಿಲ್ಲ. ಆದರೆ ನಿಮ್ಮ ರಿಯಾಕ್ಷನ್ ಅನ್ನು ಕಂಟ್ರೋಲ್ ಮಾಡಬಹುದು. ಯಾವುದೇ ಪರಿಸ್ಥಿತಿ ಬಂದರೂ ನೀವು ಹೇಗೆ ಪ್ರತಿಕ್ರಿಯಿಸುತ್ತೀರೋ ಅದೇ ನಿಮ್ಮ ಫ್ಯೂಚರ್ ಅನ್ನು ಡಿಸೈಡ್ ಮಾಡುತ್ತದೆ. ಈಗೋ ಇಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತದೆ, ನಾವು ಕಾಮ್ ಆಗಿರೋದು ಹೇಗೆ? ಇದಕ್ಕೆ ಉತ್ತರ ಪ್ರಾಕ್ಟೀಸ್. ನೀವು ಡೈಲಿ ನಿಮ್ಮ ಮನಸ್ಸನ್ನು ಅಬ್ಸರ್ವ್ ಮಾಡಬೇಕು. ನೀವು ರಿಯಾಕ್ಟ್ ಮಾಡೋ ಮುಂಚೆ ಒಂದು ಕ್ಷಣ ಪಾಸ್ ಮಾಡಿ. ಆ ಪಾಸ್ ನಿಮ್ಮ ಲೈಫ್ ಅನ್ನು ಬದಲಾಯಿಸುತ್ತದೆ. ಇದನ್ನೇ ನಿಧಾನವಾಗಿ ಪ್ರಾಕ್ಟೀಸ್ ಮಾಡಿದ್ರೆ ನೀವು ಇಮೋಷನಲ್ ಕಂಟ್ರೋಲ್ ಪಡೆಯುತ್ತೀರಿ. ಈಗೋ ಇಲ್ಲಿ ನಾವು ಒಂದು ಪ್ರಮುಖ ಹಂತಕ್ಕೆ ಬಂದಿದ್ದೇವೆ. ನಾವು ಸಂಕಷ್ಟ, ಭಯ, ಡೌಟ್ ಬಗ್ಗೆ ನೋಡಿದ್ದೇವೆ. ಆದರೆ ಜೀವನದಲ್ಲಿ ಇನ್ನೊಂದು ದೊಡ್ಡ ಸಮಸ್ಯೆ ಇದೆ, ಅಟ್ಯಾಚ್ಮೆಂಟ್. ನಾವು ಜನರಿಗೆ, ಫಲಕ್ಕೆ, ಪರಿಸ್ಥಿತಿಗೆ ಅತಿಯಾಗಿ ಅಟ್ಯಾಚ್ ಆಗುತ್ತೇವೆ. ಅದರಿಂದ ನಾವು ನೋವು ಅನುಭವಿಸುತ್ತೇವೆ. ಇದನ್ನು ಗೀತೆಯು ಹೇಗೆ ಎಕ್ಸ್ಪ್ಲೈನ್ ಮಾಡುತ್ತದೆ ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡೋಣ.